ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ನಾನು ನಿಮಗೆ ಮೊದಲ ವ್ಲಾಗಲ್ಲಿ ಹೇಳಿದ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಶ್ರಾದ್ದ ಕಾರ್ಯಕ್ರಮ ಉಂಟು, ನನ್ನ ಅಜ್ಜಂದು. ಹಾಗಾಗಿ ಅಡಿಗೆಯವರು ಬಂದಿದ್ದಾರೆ, ಮತ್ತು ಕೆಳಗಿಂದ ದೊಡ್ಡಮ್ಮ ಬಂದಿದ್ದಾರೆ, ಇನ್ನು ನನ್ನ ಅಕ್ಕ, ಬಾವ, ಅತ್ತೆಯವರು, ಮತ್ತು ನನ್ನ ಅಜ್ಜಿ ಮನೆಯಿಂದ ಹೀಗೆ ಕೆಲವರು ಬರುವವರಿದ್ದಾರೆ. ಅವರೆಲ್ಲ ಬರಬೇಕಷ್ಟೇ. ನಾನು ಕೆಲಸ ಮಾಡ್ತಾ ಇದ್ದೇನೆ, ರಜೆ ಅಂತ ತೆಕ್ಕೊಳ್ಳಿಲ್ಲ. ಹಾಗೆ ನೆಕ್ಸ್ಟ್ ಎಂತೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗ್ತದೆ ಕ್ಯಾಪ್ಚರ್ ಮಾಡ್ತೇನೆ. ಮತ್ತೆ ಸಿಗುವ. ಇವತ್ತು ನಮ್ಮ ಮನೆಯೊಳಗಿದ್ದ ಸೋಫಾ ಕುರ್ಚಿಗಳೆಲ್ಲ ಹೊರಗೆ ಬಂದಿದೆ, ಕಾಣ್ತಾ ಇರಬಹುದು ನಿಮಗೆ. ಮನೆಯ ಚಾವಡಿಯಲ್ಲಿ ಇರ್ತಾ ಇತ್ತು, ಇಲ್ಲದಿದ್ದರೆ ನಾನು ಕೆಲಸ ಮಾಡುವ ಕುರ್ಚಿ, ಹಾಗೆ ಕೂತ್ಕೊಂಡು ಟಿ ವಿ ನೋಡುವ ಸೋಫಾ ಎಲ್ಲ. ಹಾಗೆ ಮನೆಯ ಒಳಗೆ ಈ ರೀತಿ ಚಾಪೆ ಹಾಕಿ ಇಟ್ಟಿದ್ದೇವೆ, ಪುರೋಹಿತರು ಬಂದಾಗೆಲ್ಲ ಕೂತ್ಕೊಳ್ಳಿಕ್ಕೆ. ಅದರ ಜೊತೆಗೆ ಇಲ್ಲಿ ಅಮ್ಮ ಹೂ ಕೊಯ್ತಾ ಇದ್ದಾರೆ, ದೊಡ್ಡಮ್ಮ ಕೂಡ ಇದ್ದಾರೆ ಜೊತೆಗೆ. ಇವರದ್ದು ಗೊತ್ತುಂಟಲ್ಲ ನಿಮಗೆ, ಯಾವಾಗ ನೋಡಿದ್ರು ಇವರು ಮಾತಾಡ್ತಾನೆ ಇರ್ತಾರೆ. ಹಾಗೆ ಅಡುಗೆ ಮನೆಯಲ್ಲಿ ಅಡುಗೆ ತಯಾರಾಗ್ತಾ ಉಂಟು. ನಮ್ಮ ಮನೆಗೆ ಪ್ರತಿ ಸಲ ಇವರೇ ಅಡಿಗೆಗೆ ಬರುದಾಯ್ತಾ, ನಂಬಿಕಸ್ತರು ಹಾಗೆ ನಮಗೆ ಆಪ್ತರು ಕೂಡ. ಹಾಗೆ ನನ್ನ ಅತ್ತೆ ಬರುವಾಗ ವಾಟರ್ ಆ್ಯಪಲ್ ಕೂಡ ತಂದಿದ್ದಾರೆ, ಅವರ ಮನೆಯಲ್ಲಿ ಆಗ್ತಾ ಉಂಟಂತೆ ಈಗ, ಹಾಗೆ ತಂದಿದ್ದಾರೆ ನಮಗೆ ತಿನ್ನಲಿಕ್ಕೆ ಅಂತ. ನಾವೀಗ ಅಬ್ಳುಕ ಕೊಯ್ಲಿಕ್ಕೆ ಹೋಗ್ತಾ ಇದ್ದೇವೆ, ನನ್ನ ಅತ್ತೆ ಎಲ್ಲ ಬರ್ತಾರಂತೆ. ನೋಡಿ, ಇವರೆಲ್ಲ ನನ್ನ ಅತ್ತೆ ಅಂದಿರಿಬ್ರು, ಮತ್ತೆ ದೊಡ್ಡಮ್ಮ ಕೂಡ ಇದ್ದಾರೆ ಜೊತೆಯಲ್ಲಿ. ಅಬ್ಳುಕ ತಿನ್ನೋದೊಂದು ನೆಪ ಆದರೂ ಕೂಡ ಉಂಟಲ್ಲ, ನನ್ನ ಅತ್ತೆಯಂದಿರಿಗೆ ತವರು ಮನೆಯ ಪ್ರದೇಶದಲ್ಲಿ ಸುತ್ತಾಡಿ ತುಂಬ ಖುಷಿಯಾಯಿತು. ನಾನು ಮತ್ತು ಮಲ್ಲಿ ಹೇಗೆ ಈಗ ಫ್ರೆಂಡ್ಸು, ಹಾಗೆ ನನ್ನ ಅತ್ತೆ ಮತ್ತು ಮಲ್ಲಿ ಅತ್ತೆ ಅಂದಿರೆಲ್ಲ ಫ್ರೆಂಡ್ಸ್ ಅಂತೆ. ಹಾಗೆ ಆ ಪ್ರದೇಶ ಎಲ್ಲ ಅವರಿಗೆ ಸಣ್ಣದಿರುವಾಗ ಸುತ್ತಾಡಿದ ನೆನಪಾಗ್ತಾ ಉಂಟು ಅಂತ ಹಲವಾರು ಕತೆಗಳನ್ನೆಲ್ಲ ಹೇಳಿಕೊಂಡು ಬರ್ತಾ ಇದ್ರು. ಹಾಗೆ ಇಲ್ಲಿ ಕಾಣ್ತಾ ಇದ್ದಾರಲ್ಲ, ಈ ಅತ್ತೆಯ ಹಾಗೆ ನನ್ನ ಮುಖ ಅಂತ ನಮ್ಮ ಕುಟುಂಬದಲ್ಲಿ ಎಲ್ಲ ತುಂಬ ಜನ ಹೇಳ್ತಾರೆ ಆಯ್ತಾ. ಇದಾಗಿ ನಾನಿಲ್ವ, ನನಗೆ ಮೀಟಿಂಗ್ ಎಲ್ಲ ಉಂಟಂತ ಕೋಣೆ ಒಳಗೆ ಹೋಗಿ ಕೂತವಳು. ಅವರಿಗೆಲ್ಲ ಊಟ ಆದ ನಂತರ ಬಂದಿರುವಂಥದ್ದು. ಇಲ್ಲಿ ನೋಡಿ, ಇದೆಲ್ಲ ಇವತ್ತಿನ ಶ್ರಾದ್ದಕ್ಕೆ ತಯಾರಾಗಿರುವಂತಹ ಅಡುಗೆಗಳು. ತುಂಬ ಚೆಂದಾಗಿತ್ತು ಅಡುಗೆ ಎಲ್ಲ, ನನಗೆ ಅಂತೂ ತುಂಬ ಖುಷಿಯಾಗಿದೆ. ಹಾಗೆಯೇ ಈ ರೀತಿ ನೆಲದಲ್ಲಿ ಕೂತ್ಕೊಂಡು ಬಾಳೆ ಎಲೆಯಲ್ಲಿ ಊಟ ಮಾಡುವ ಸುಖವೇ ಬೇರೆ. ಮೊದಲ ಪಂಕ್ತಿಗೆ ಎಲ್ಲರೂ ಕೂಡ ಹೊರಗೆ ಊಟ ಮಾಡಿದ್ದು, ಹಾಗೆ ಎರಡನೇ ಪಂಕ್ತಿಗೆ ನಾವೆರಡು ಮೂರು ಜನ ಉಳಿದಿದ್ದೆವು. ಹಾಗೆ ನಾವು ಊಟ ಮಾಡುವಾಗ ಇಲ್ಲಿ ಅತ್ತೆ ಅವರ ಬಾಲ್ಯದ ಕತೆಗಳನ್ನೆಲ್ಲ ನೆನಪಿಸಿಕೊಂಡು ನಗ್ತಾ ಇದ್ರು. ನಮಗೆ ಕೂಡ ಖುಷಿ ಆಯಿತು. ನನ್ನ ವ್ಲಾಗ್ ನೋಡಿದಾಗೆಲ್ಲ ಪ್ರತಿ ಸಲ ಅವರಿಗೆ ಅವರ ಬಾಲ್ಯ ನೆನಪಾಗುದಂತೆ. ಇಲ್ಲೆಲ್ಲ ಸುತ್ತಾಡ್ತಿದ್ದ ಜಾಗ, ಕಾಡು ಹಣ್ಣುಗಳು ಮತ್ತಿತರ ನೆನಪುಗಳನ್ನೆಲ್ಲ ಅವರು ಇಲ್ಲಿ ಹಂಚಿಕೊಳ್ತಾ ಇದ್ರು. ನನಗೆ ತುಂಬ ಖುಷಿ ಆಯಿತು ಅವರ ಬಾಲ್ಯದ ಕತೆ ಎಲ್ಲ ಕೇಳಿ. ನನ್ನ ಮಾವ ಅಂತ ಹೇಳಿದರೆ ಅಮ್ಮನ ಅಣ್ಣನಿಗೆ ಮಾಣಿಕ್ಯ ಹಣ್ಣು ಬೇಕಂತೆ. ಹಾಗೆ ಅಂದರೆ ನನ್ನ ವಿಡಿಯೋ ನೋಡಿ ಅವರಿಗೆ ಅದು ತಿನ್ನಬೇಕು ಅಂತ, ಅವರಿಗೆ ರುಚಿ ನೋಡಬೇಕು ಅಂತ ಉಂಟು. ಅದಕ್ಕೋಸ್ಕರ ನಾನು ಹೇಳಿದೆ ನಾನು ತಕ್ಕೊಂಡು ಬರ್ತೇನೆ ಇದ್ದರೆ ಅಂತ. ಆದರೆ ಎಲ್ಲ ಖಾಲಿ ಆಗಿದೆ, ಬಹುಶಃ ಹುಡುಕಿಕೊಂಡು ಬಂದದ್ದು. ನೋಡುವ, ಸಿಕ್ಕಿದ್ರೆ ಅವರಿಗೆ ರುಚಿ ನೋಡಲಿಕ್ಕೆ ಕೊಡ್ಬೋದಲ್ಲ ಅಂತ ಬಂದದ್ದು. ಈ ಜಾಗದಲ್ಲಿ ಎಲ್ಲ ಸ್ವಲ್ಪ ಕಾಯಿ ಉಂಟು, ಇನ್ನು ಹಣ್ಣಾಗ್ತಾ ಉಂಟಾ ಅಥವಾ ಮುಗಿದ ಅಂತ ನೋಡ್ತೇನೆ. ನೋಡಿ, ಇಲ್ಲೆಲ್ಲ ಇರುವೆ ಗೂಡಲ್ಲಿ ಉಂಟು, ಕಾಣ್ತಾ ಇರ್ಬೋದು, ಇಲ್ಲಿ ಕೂಡ ಉಂಟು. ನೋಡಿ, ಇಷ್ಟು ಸಿಕ್ಕಿತ್ತು. ಇದರಲ್ಲಿ ಸ್ವಲ್ಪ ಇರುವೆ ಗೂಡು ಉಂಟು, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಕೊಡ್ತೇನೆ ಆಯಿತಾ. ಹಾಗೆ ನನಗೆ ಸ್ವಲ್ಪ ಮೀಟಿಂಗ್ ಎಲ್ಲ ಇರುವ ಕಾರಣ ಇಲ್ವಾ, ನನಗೆ ಯಾವುದೇ ವಿಡಿಯೋ ಕ್ಲಿಪ್ಪಿಂಗ್ಸ್ ತೆಗಿಲಿಕ್ಕೆ ಆಗಲಿಲ್ಲ ಇವತ್ತು. ಎಲ್ಲ ಹೋದರು, ಅದೇ ಬೇಜಾರಾಗ್ತಾ ಇರೋದು. ಊಟ ಮಾಡುವಾಗ ವಿಡಿಯೋ ತೆಗಿಬಹುದಿತ್ತು. ಇದರಲ್ಲಿ ತುಂಬ ಇರುವೆಗಳಿತ್ತು, ಅದನ್ನೆಲ್ಲ ತೆಗೆದೆ ನಾನು ಸಾಧ್ಯವಾದಷ್ಟು. ಹಾಗೆ ಮಾವನಿಗೆ ತೆಕ್ಕೊಂಡು ಹೋಗಿ ಕೊಟ್ಟೆ. ಮಾವ ಅದನ್ನು ಕುತೂಹಲದಿಂದ ತಿನ್ನುವಾಗ ಉಂಟಲ್ಲ, ಅವರ ಹೆಂಡತಿ ಕೂಡ ನೋಡ್ತಾ ಇದ್ದಾರೆ, ಅದರ ರುಚಿ ಹೇಗಿರಬಹುದು ಅಂತ ಮಾವನ ಎಕ್ಸ್ಪ್ರೆಷನ್ ಮೂಲಕ ತಿಳಿಯುವ ಕಾತುರತೆ ಅವರಿಗೆ. ಅವರು ಬೇಡ ಅಂತ ಹೇಳಿದರು, ಮಾವ ತಿಂತಾ ಇದ್ದಾರೆ, ಮಾವನಿಗೆ ಇಷ್ಟ ಆಯ್ತಂತೆ. ಯಾವುದೇ ಕಾರ್ಯಕ್ರಮ ಆಗಿರಲಿ, ಕಾರ್ಯಕ್ರಮದ ಊಟ ಎಲ್ಲ ಮಾಡಿದ ನಂತರ ಆಗುವ ಬಾಯಾರಿಕೆಗೆ ಎಂಥ ಪರಿಹಾರ ಕೂಡ ಇಲ್ಲ ಆಯಿತಾ. ಎಷ್ಟು ನೀರು ಕುಡಿದ್ರೂ ಕೂಡ ಉಂಟಲ್ವಾ, ಕಾದ ನೆಲಕ್ಕೆ ನೀರು ಎರೆದ ಹಾಗೆ ಆಗ್ತದೆ. ಹಾಗೆ ನಾನು ಮತ್ತೆ ನೀರು ಬೇಕು ಅಂತ ಒಳಗೆ ಬಂದಾಗ ಅಮ್ಮ ಹೇಳಿದರು, ಮಜ್ಜಿಗೆ ನೀರು ಉಂಟು, ಮಜ್ಜಿಗೆ ನೀರು ಕುಡಿ ಅಂತ. ಹಾಗೆ ನನಗೆ ಖುಷಿಯಾಗಿ ನಾನು ಮಜ್ಜಿಗೆ ನೀರು ಕುಡಿತಾ ಇರುವಂಥದ್ದು ಈಗ. ಮಸಾಲ ಮಜ್ಜಿಗೆ. ಹೀಗೆ ಮನೆಯಲ್ಲೆಲ್ಲ ಎಂತಾದ್ರೂ ಕಾರ್ಯಕ್ರಮ ಇದ್ರೆ ದಾಹ ಜಾಸ್ತಿ, ಎಷ್ಟು ನೀರು ಕುಡಿದ್ರೂ ಸಾಕಾಗೋದಿಲ್ಲ. ಈ ರೀತಿ ಮಜ್ಜಿಗೆ ನೀರು, ಮಸಾಲ ಮಜ್ಜಿಗೆ ಎಲ್ಲ ಕುಡಿಬೇಕು. ಇದು ನಮ್ಮದೇ ಮನೆಯ ಮಜ್ಜಿಗೆ ಅಂತ ಹೇಳಿದರೆ, ನಮ್ಮ ಹಸು ಇದ್ದು ಹಾಲು ಕಡಿದು ಅದರಿಂದ ಮೊಸರು ಮಾಡಿದಂಥ ಮಜ್ಜಿಗೆ. ಊಟ ಎಲ್ಲ ಆದ ನಂತರ ಸ್ವಲ್ಪ ಹೊತ್ತು ಮಾತಾಡಿ ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ, ಇಲ್ಲಿ ಕಾಣಬಹುದು ನಿಮಗೆ.
ಎಲ್ಲರೂ ಹೋಗುವಾಗ ಬೀಳ್ಕೊಡ್ಲಿಕ್ಕೆ ಅಮ್ಮ ಮತ್ತು ದೊಡ್ಡಮ್ಮ ಹೋಗಿದ್ರು. ನೋಡಿ ನಿಮಗೆ ಕಾಣ್ಬೋದು, ಎಲ್ಲರಿಗೆ ಬಾಯ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಸ್ವಲ್ಪ ಹೊತ್ತು ನನ್ನ ದೊಡ್ಡ ಮಾವ ಮತ್ತು ದೊಡ್ಡತ್ತೆ ಇದ್ರು, ಅವರು ಕೂಡ ಈಗ ಹೊರಟರು. ನೋಡಿ ಇವರು ಬಂದಾಗ ಪ್ರತಿ ಸಲ ತುಂಬ ಹೊತ್ತು ಇರ್ತಾರೆ, ಸಂಜೆ ಒಂದು 5 ಗಂಟೆ ಎಲ್ಲ ಕಳೆದಾದ ನಂತರ ಹೋಗುದು. ನಾನು ಮತ್ತೆ ಅಮ್ಮ ಬಂದದ್ದು ಕಳಿಸ್ಕೊಡ್ಲಿಕ್ಕೆ. ಬೈ. ಎಲ್ಲರೂ ಕೂಡ ಹೋದರು. ಎಲ್ಲರೂ ಹೋಗುವಾಗ ನಾನು ಫ್ರೀ ಆದದ್ದು. ಈಗ ನನಗೆ ಕೆಲಸ ಮುಗ್ದದ್ದಾಯ್ತಾ. ಯಾವತ್ತೂ ಇಲ್ಲದ ಕಾಲ್ಗಳು, ಯಾವತ್ತೂ ಇಲ್ಲದ ಮೀಟಿಂಗ್ಗಳು, ಯಾವತ್ತೂ ಇಲ್ಲದ ಕೆಲಸಗಳು ಇವತ್ತೇ ಬಂದೊದಗಿದೆ ನನಗೆ. ಇವತ್ತು ಎಲ್ಲರೂ ಬರುವ ಸಮಯಕ್ಕೆ ನಾನೊಂದು ಕೋಣೆ ಒಳಗೆ ಕೂತು ಕೆಲಸ ಮಾಡ್ತಾ ಇದ್ದೆ. ಎಂಥ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಯಾರ ಹತ್ರ ಕೂಡ ಸರಿಯಾಗಿ ಮಾತಾಡಲಿಕ್ಕಾಗಲಿಲ್ಲ. ಮತ್ತು ಇವರು ಅತ್ತೆಯವರೆಲ್ಲ ಬಂದು ನನ್ನ ಹತ್ರ ಮಾತಾಡಿಕೊಂಡು ಹೋದರು, ಕೂತ್ಕೊಂಡಿದ್ರು. ಹಾಗೆ ಅದಾದ ನಂತರ ಊಟಕ್ಕೆ ಆಗುವಾಗ ಸ್ವಲ್ಪ ಫ್ರೀ ಆಯಿತು. ಊಟ ಮಾಡಿ ಮತ್ತೆ ಹೋಗಿ ಕೆಲಸ ಮಾಡಿದ್ದು. ಹಾಗೆ ಮತ್ತು ಅತ್ತೆಯವರೆಲ್ಲ, ಅಂದರೆ ನಾನು ತೋರಿಸಿದೆ ಅಲ್ಲ, ಆಗ ನಾವು ಹಬ್ಳಕ್ಕೆಲ್ಲ ಕೊಯ್ಲಿಕ್ಕೆ ಹೋದ್ವಿ. ಅವರೆಲ್ಲ ಸ್ವಲ್ಪ ಬೇಗ ಹೋದರು, ಭಾವ ಹೋಗೋರಿದ್ರು ಅಂತ ಅವರ ಜೊತೆ ಹೋಗ್ತಾನೆ ಹೇಳಿದ್ರು. ಆದರೆ ನಮಗೆ ಮಾತಾಡಿ ಆಗಿರಲಿಲ್ಲ, ಇನ್ನೂ ಕೂಡ ತುಂಬ ಮಾತಾಡಲಿಕ್ಕಿತ್ತು. ಇನ್ನೊಂದು ಸಲ ಬರ್ತೇವೆ ಅಂತ ಹೇಳಿದರು. ಹಾಗೆ ಎಲ್ಲರೂ ಹೋಗಿ ಆಯ್ತು. ಇನ್ನು ದೊಡ್ಡಮ್ಮ ಮತ್ತು ನಾವು ಮಾತ್ರ ಇರೋದು. ಈಗ ದೊಡ್ಡಮ್ಮ ಕೂಡ ಹೋಗ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ನೋಡಿ ಸ್ವಲ್ಪ ಹೊತ್ತು ಇದ್ದ ನಂತರ ದೊಡ್ಡಮ್ಮ ಕೂಡ ನಾನು ಹೊರಡ್ತೇನೆ ಅಂತ ಹೊರಟರು, ಕಾಣ್ಬೋದು ನಿಮಗೆ ಇಲ್ಲಿ. ದೊಡ್ಡಮ್ಮ ಹೋಗ್ತೇನೆ ಅಂತ ಹೊರಡುವವರನ್ನು ನಿಲ್ಲಿಸಿ ಕೂಡ ಅಮ್ಮ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅವರದ್ದು ಬೆಳಿಗ್ಗಿನಿಂದ ಪ್ರಾರಂಭ ಆಗಿದೆ, ಇನ್ನು ಕೂಡ ಮಾತಾಡ್ತಾನೆ ಇದ್ದಾರೆ, ಕಾಣ್ಬೋದು ನಿಮಗೆ ಏನೋ ವಿಷಯ. ಇದು ಪುರೋಹಿತರ ಪಾದ ತೊಳೆಸಿರುವಂತಹ ಜಾಗ. ಪುರೋಹಿತರ ಪಾದ ತೊಳೆಸಿ ದಕ್ಷಿಣೆ ಊಟ ಎಲ್ಲ ಕೊಟ್ಟು ಆಶೀರ್ವಾದ ಪಡೆಯುವಂತಹ ಕ್ರಮ ನಮ್ಮಲ್ಲಿ. ಇಲ್ಲಿ ನಮ್ಮ ಮನೆಯ ಶೀಟಿನ ಮೇಲೆ ಬುಟ್ಟಿಯಲ್ಲಿ ನಾವು ಊಟ ಇಟ್ಟಿದ್ದೇವೆ ಆಯಿತಾ. ಶ್ರಾದ್ದದ ಊಟ ಇದು. ಇದರಲ್ಲಿ ಎಲ್ಲ ಬಗೆಗಳುಂಟು, ಅನ್ನ, ವಡೆ ಮತ್ತು ಸಿಹಿ ತಿನಿಸುಗಳು ಎಲ್ಲವನ್ನು ನಾವು ಕಾಗೆಗೆ ಇಡುವಂಥದ್ದು. ಅಂದರೆ ನಮ್ಮ ಹಿರಿಯರು ಕಾಗೆಯ ರೂಪದಲ್ಲಿ ಬಂದು ಈ ಊಟವನ್ನು ಸ್ವೀಕರಿಸಿ ಹೋಗ್ತಾರೆ ಅಂತ ಹೇಳೋದೊಂದು ನಂಬಿಕೆ. ಆ ನಂಬಿಕೆಗೆ ಸರಿಯಾಗಿ ಪ್ರತಿ ವರ್ಷ ಕೂಡ ಕಾಗೆ ಬಂದು ಇದನ್ನು ಸ್ವೀಕರಿಸ್ತದೆ. ಇವತ್ತು ಕೂಡ ಬಂದಿತ್ತು. ನೋಡಿದ್ರಿ ಅಲ್ಲ, ಎಲ್ಲ ಬಂದವರೆಲ್ಲ ಹೋದರು. ನಮ್ಮಲ್ಲಿ ಶ್ರಾದ್ದ ಕಾರ್ಯಕ್ರಮ ಇರುವ ಹೊತ್ತು ಮನೆಯಲ್ಲಿಯೇ ಉಳಿಯುವುದು ಅಂತ ಯಾರೂ ಇಲ್ಲ. ಯಾಕಂತ ಹೇಳಿದರೆ ನನ್ನ ಅತ್ತೆಯವರು ಅವರೆಲ್ಲ ಅವರವರಿಗೆ ಮನೆಯಲ್ಲಿ ಜವಾಬ್ದಾರಿಗಳು ಬಂದ, ಮತ್ತೆ ನಮ್ಮ ಮನೆಯಲ್ಲಿ ಉಳ್ಕೊಳ್ಳೋದು ತುಂಬ ಕಡಿಮೆ. ಹಾಗೆ ದೊಡ್ಡಮ್ಮ ಹೇಗೋ ಹತ್ತಿರ ಇರುವಂಥದ್ದಲ್ವಾ, ಹಾಗೆ ಎಲ್ಲರೂ ಕೂಡ ಹೋದರು. ನಮ್ಮ ಭಾಗದಲ್ಲಿ, ಅಂದರೆ ನಮ್ಮ ಹವ್ಯಕ ಸಂಪ್ರದಾಯದ ಪ್ರಕಾರ ನಮ್ಮ ಹಿರಿಯರಿಗೆ ವರ್ಷಂಪ್ರತಿ ಶ್ರಾದ್ದ ಮಾಡುವ ಒಂದು ಕ್ರಮ ಆಯಿತಾ. ಅದು ಯಾಕೆ ಮಾಡ್ತಾರೆ ಅಂತ ಹೇಳೋದನ್ನು ನಾನು ಹೇಳ್ತೇನೆ, ಪುಟ್ಟದಾಗಿ ಹೇಳುವಂಥದ್ದು. ಈಗ ನಮಗೆಲ್ಲ 365 ದಿನಗಳಂತ ಹೇಳಿದರೆ 1 ವರ್ಷ ಅಲ್ವಾ. ಅದೇ ನಮ್ಮ ಹಿರಿಯರು ಅಂತ ಹೇಳಿದರೆ ಯಾರು ಸ್ವರ್ಗಸ್ಥರಾಗಿರ್ತಾರೆ ಅವರಿಗೆ ನಮ್ಮ 1 ವರ್ಷ ಅವರ 1 ದಿನ ಅಂತೆ. ಹಾಗಾಗಿ ಅವರಿಗೆ ದಿನದಲ್ಲಿ 1 ಸಲ ನಾವು ಊಟ ಹಾಕುದು ಅಂತ ಹೇಳಿ ವರ್ಷದಲ್ಲಿ 1 ಸಲ ಶ್ರಾದ್ದ ಮಾಡೋದಂತೆ. ನಮಗೆ ಅದು ವರ್ಷ, ಅವರಿಗೆ ಅದು ದಿನ ಅಂತ ಲೆಕ್ಕ ಅಂತೆ. ಹಾಗಾದ ಕಾರಣ ಉಂಟಲ್ವಾ, ನಾವು ಶ್ರಾದ್ದ ಮಾಡಲಿಲ್ಲ ಅಂತ ಹೇಳಿ ಆದರೆ ಅವರಿಗೆ 1 ದಿನದ ಊಟ ಹಾಕದ ಲೆಕ್ಕ ಅಂತೆ. ನಾವು ಅವರಿಗೆ ಊಟ ಹಾಕಲಿಲ್ಲ ಅಂತ ಲೆಕ್ಕಕ್ಕೆ ಬರ್ತದಂತೆ ಅದು. ಈ ಒಂದು ನಂಬಿಕೆಯ ಪ್ರಕಾರ ನಾವು ಅವರಿಗೆ ಊಟ ಹಾಕುವಂಥದ್ದು. ಅದರ ಜೊತೆಗೆ 2 ಪುರೋಹಿತರನ್ನು ಕರೆಸಿ ಅವರಿಗೂ ಕೂಡ ಊಟ ಕೊಟ್ಟು ಅವರ ಆಶೀರ್ವಾದ ಪಡೆದು ದಕ್ಷಿಣೆ ಎಲ್ಲ ಕೊಟ್ಟು ಕಳಿಸುವಂಥದ್ದು. ಹಾಗೆ ಅದರ ಜೊತೆಗೆ ನಮ್ಮ ತೀರಾ ಹತ್ತಿರದ ಬಂಧು ಬಾಂಧವರನ್ನೆಲ್ಲ ಕರೆಸಿ ನಮ್ಮ ಹಿರಿಯರ ಆಶೀರ್ವಾದ ಪಡೆದು ಅವರಿಗೂ ಕೂಡ ಊಟ ಕೊಡುವಂಥದ್ದು. ಹಾಗಾಗಿ ನಮ್ಮ ಹಿರಿಯರನ್ನು ನೆನಪಿಸಿಕೊಂಡು ಎಲ್ಲರಿಗೆ ಊಟ ಕೊಟ್ಟರೆ ಉಂಟಲ್ವ, ನಮಗದೊಂದು ಶ್ರೇಯಸ್ಸು ಅಂತ ಹೇಳ್ಬೋದು. ಕೆಲವರೆಲ್ಲ ಹೇಳ್ತಾರೆ ಶ್ರಾದ್ದದ ಊಟ ಮಾಡಬಾರ್ದು ಅಂತ. ನಮ್ಮಲ್ಲಿ ಅದು ಯಾವ ಕ್ರಮ ಕೂಡ ಇಲ್ಲ ಆಯಿತಾ. ಶ್ರಾದ್ದದ ಊಟ ಮಾಡಿದರೆ ಅದರಲ್ಲಿ ಯಾವುದೇ ದೋಷ ಇಲ್ಲ. ಯಾಕಂತ ಹೇಳಿದರೆ ನಮ್ಮ ಹಿರಿಯರನ್ನು ನಾವು ನೆನೆಸಿಕೊಂಡು ಊಟ ಮಾಡುವಂತಹ ದಿನ ಅದು. ಮುಖ್ಯವಾಗಿ ಹೇಳಬೇಕಂತ ಹೇಳಿದರೆ ನಮ್ಮ ಸಂಪ್ರದಾಯ ಆಚರಣೆಯ ಅಥವಾ ನಂಬಿಕೆಯ ಪ್ರಕಾರ ಇಲ್ವಾ, ಶ್ರಾದ್ದದ ಊಟ ಮಾಡಿದರೆ ಏಳಿಗೆ ಬರಬಹುದು ಬಿಟ್ಟರೆ ಅದರಿಂದ ಯಾವುದೇ ಲೋಪದೋಷಗಳು ಉಂಟಾಗುವುದಿಲ್ಲ. ಇದು ತಲಾಂತರದಿಂದ ನಾವು ಅನುಸರಿಸಿಕೊಂಡು ಬಂದಿರುವಂತಹ ಕ್ರಮ. ಬೇರೆ ಕಡೆ ಎಲ್ಲ ನಂಬಿಕೆ ಇರಬಹುದು, ಶ್ರಾದ್ದದ ಊಟ ಮಾಡಬಾರ್ದು ಹೀಗೆಲ್ಲ ಇರಬಹುದು, ಅದಕ್ಕೆ ಅವರವರದ್ದೇ ಕಾರಣಗಳಿರಬಹುದು. ನಮ್ಮಲ್ಲಿ ಆ ಥರ ಯಾವುದೇ ಕ್ರಮ ಇಲ್ಲ. ನಮ್ಮಲ್ಲಿ ಶ್ರಾದ್ದದ ಊಟ ಎಲ್ಲ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಮಾಡ್ತಾರೆ. ಆದರೆ ನಮ್ಮಿಂದ ಸಣ್ಣವರ ಶ್ರಾದ್ದಕ್ಕೆ ಹೋಗಬಾರ್ದು ಅಂತ ಹೇಳುವ ನಂಬಿಕೆ ಕೂಡ ಉಂಟಂತೆ. ಆದರೆ ಅದೆಲ್ಲ ಪಾಲಿಸುವುದಿಲ್ಲ ಯಾರು ಕೂಡ. ಯಾಕಂತ ಹೇಳಿದರೆ ಈ ಒಂದು ಶ್ರಾದ್ದ ಕಾರ್ಯಕ್ರಮ ಮುಖ್ಯವಾಗಿ ಹೇಳಬೇಕಂತಿದ್ರೆ ನಮ್ಮ ಹಿರಿಯರನ್ನು ಒಂದು ನೆನಪಿಸಿಕೊಳ್ಳುವಂತಹ ದಿನ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದರೆ ನಮ್ಮ ಹಿರಿಯರು ಯಾರ್ಯಾರು ಇದ್ರು ಅಂತ ಹೇಳೋದು ಕೂಡ ನಮಗೆ ಗೊತ್ತಿರಲಿಕ್ಕಿಲ್ಲ. ನಮ್ಮಲ್ಲಿ ಶ್ರಾದ್ದ ಕಾರ್ಯಕ್ರಮದಲ್ಲಿ 3
3 ತಲೆಮಾರಿನವರ ಹೆಸರನ್ನು ಹೇಳಿ ಶ್ರಾದ್ದ ಮಾಡುವ ಕ್ರಮ. ಹಾಗಾದ ಕಾರಣ ನಮ್ಮ ತಲೆಮಾರುಗಳಲ್ಲಿ ಇದ್ದಂತಹ ಹಿರಿಯರ ಹೆಸರೆಲ್ಲ ಬಾಯಲ್ಲಿ ಬರುವ ಕಾರಣ ಇಂತಹವರೆಲ್ಲ ಇದ್ರು ಅಂತ ಹೇಳುವ ಒಂದು ವಿಚಾರ ಗೊತ್ತಾಗ್ತದೆ. ಒಂದು ಧಾರ್ಮಿಕವಾದ ಆಚರಣೆಯ ಹಿಂದಿನ ಕಾರಣ ಅಂತ ಹೇಳಿದ್ರೆ ಇದುವೇ ಆಗಿರಬಹುದು, ನಮ್ಮ ಹಿರಿಯರನ್ನು ನೆನಪಿಟ್ಟುಕೊಳ್ಳುವಂತಹ ಉದ್ದೇಶ. ಅದರ ಜೊತೆಗೆ ಉಂಟಲ್ವಾ, ನಮ್ಮ ಒಂದು ಬಂಧು ಬಾಂಧವರನ್ನು, ತೀರ ಹತ್ತಿರದವರನ್ನು ಕರೆದು ವರ್ಷದಲ್ಲಿ ಒಂದು ಸಲ ಒಂದು ಊಟ ಮಾಡುವಂತಹ ಕಾರ್ಯಕ್ರಮ. ಅಂದರೆ ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುವ ಉದ್ದೇಶ ಕೂಡ ಅಲ್ಲಿ ಆಗ್ತದೆ. ಅದಲ್ಲದೆ ಇರುವಂತಹ ದಾನಗಳ ಪೈಕಿ ಎಲ್ಲ ಅನ್ನದಾನವು ಕೂಡ ತುಂಬ ಶ್ರೇಷ್ಠವಾದದ್ದು ಅಂತ ನಮಗೆ ಗೊತ್ತುಂಟು. ಹಾಗಿರುವಾಗ ಒಂದು 10 ಜನರನ್ನು ಕರೆಸಿ ಅವರಿಗೆ ಊಟ ಕೊಡೋದು ಕೂಡ ಒಂದು ನಮಗೆ ಶ್ರೇಯಸ್ಸಿನ ಕೆಲಸ ಅಲ್ವಾ. ಹಾಗೆ ಸಾಕಷ್ಟು ಶ್ರಾದ್ದ ಮಾಡಲಿಕ್ಕೆ ಧಾರ್ಮಿಕವಾದಂತಹ ನಮ್ಮ ಒಂದು ನಂಬಿಕೆಗಳಿದ್ರೂ ಕೂಡ ಉಂಟಲ್ಲ, ಅದರ ಜೊತೆಗೆ ವಾಸ್ತವ ಸಂಗತಿಗಳು ಕೂಡ ಉಂಟು. ಈ ಒಂದು ಶ್ರಾದ್ದ ಕಾರ್ಯಕ್ರಮದಲ್ಲಿ ತುಂಬ ಒಂದು ಮನಸ್ಸಿಗೆ ನಿರಾಳತೆ ಸಿಗ್ತದೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ವರ್ಷಂಪ್ರತಿ 2 ಶ್ರಾದ್ದ ಆಗ್ತದೆ, ನನ್ನ ಅಜ್ಜಂದು ಮತ್ತು ಅಜ್ಜಿಯದ್ದು. ವರ್ಷದಲ್ಲಿ 2 ಸಲ ಹೀಗೆ ಒಂದು ಪುಟ್ಟ ಒಂದು ಕಾರ್ಯಕ್ರಮ ಆಗ್ತದೆ. ಎಲ್ಲ ತೀರ ಹತ್ತಿರದ ಬಂಧು ಬಾಂಧವರು ಬರ್ತಾರೆ. ಶ್ರಾದ್ದ ಕಾರ್ಯಕ್ರಮ ಎಲ್ಲ, ಊಟ ಎಲ್ಲ ಆದ ನಂತರ ಎಲ್ಲರೂ ಕೂಡ ಕೂತ್ಕೊಂಡು ಪರಸ್ಪರ ವಿಚಾರಗಳು ವಿನಿಮಯ ಆಗ್ತದೆ, ಸಾಕಷ್ಟು ವಿಚಾರಗಳು ಗೊತ್ತಾಗ್ತದೆ. ಹಾಗೆ ಒಂದು ಕೂತ್ಕೊಂಡು ಮಾತಾಡಿದಾಗ ಉಂಟಲ್ವ, ಮನಸ್ಸು ನಿರಾಳ ಆಗ್ತದೆ. ಅಂದರೆ ನಮ್ಮ ಒಂದು ಹತ್ತಿರದ ಸಂಬಂಧಿಕರು ಬಂದು ಮಾತಾಡಿ ಹೋಗುದಂತ ಹೇಳಿದರೆ ಅದೆಲ್ಲ ಒಂಥರ ಖುಷಿಯ ವಿಚಾರ ಅಲ್ವಾ. ಹಾಗೆ ಪರಸ್ಪರ ಸಂಬಂಧಗಳು ಗಟ್ಟಿಯಾಗ್ಲಿಕ್ಕೋಸ್ಕರ ಇಂತಹ ಕಾರ್ಯಕ್ರಮಗಳೆಲ್ಲ ಮನೆಯಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿ ಮನೆಯಲ್ಲಿ ಕೂಡ ಮಾಡ್ತಾರೆ ಅಂತ ಹೇಳುದಿಲ್ಲ. ಕೆಲವರು ನಾಸ್ತಿಕರಿರ್ತಾರೆ, ಯಾವುದ್ರಲ್ಲಿ ಕೂಡ ನಂಬಿಕೆ ಇರುವುದಿಲ್ಲ, ಸಂಬಂಧಗಳ ಮೇಲೆ ಒಂದು ಮೋಹ ಇರುವುದಿಲ್ಲ, ಹಾಗೆಲ್ಲ ಇರುವವರು ಮಾಡದೇ ಇರ್ತಾರೆ. ಅದೆಲ್ಲ ಅವರವರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಹಾಗಾಗಿ ಅದರ ಬಗ್ಗೆ ನಾವು ಮಾತಾಡ್ಲಿಕ್ಕಾಗುದಿಲ್ಲ. ಹಾಗೆ ಆಚರಣೆ ಕೂಡ ಅಷ್ಟೇ. ನಾನೀಗ ಹೇಳಿರುವಂಥದ್ದು ನಮ್ಮ ಒಂದು ಸಂಪ್ರದಾಯದ ಪ್ರಕಾರ ಈ ರೀತಿ ನಾವು ಆಚರಣೆ ಮಾಡುವಂಥದ್ದು. ಆದರೆ ಶ್ರಾದ್ದ ಕಾರ್ಯಕ್ರಮ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ಬೇರೆ ಬೇರೆ ಆಚರಣೆಗಳಿರ್ತದೆ. ಅದಲ್ಲದೆ ಈ ಶ್ರಾದ್ದ ಕಾರ್ಯಕ್ರಮ ಮಾಡದೇ ಇರುವುದರಿಂದ ನಮ್ಮ ಒಂದು ಕುಟುಂಬಕ್ಕೆ ದೋಷ ಬರ್ತದೆ, ಹೀಗೆಲ್ಲ ಹೇಳೋರು ಕೂಡ ಇದ್ದಾರೆ. ಅದು ನಂಬಿದವರಿಗೆ, ನಾನು ಆಗಲೇ ಹೇಳಿದಾಗೆ ಅವರವರ ವಿವೇಚನೆಗೆ ಬಿಟ್ಟದ್ದು. ಇವತ್ತು ನನಗೆ ಮತ್ತಷ್ಟು ವಿಚಾರಗಳು ಗೊತ್ತಾಯಿತು. ಎಂತ ಅಂತ ಹೇಳಿದರೆ, ನನ್ನ ಅತ್ತೆಯವರೆಲ್ಲ ಇಲ್ಲಿ ಇದ್ದಾಗ, ಮದುವೆ ಆಗೋದಕ್ಕಿಂತ ಮುಂಚೆ ಇಲ್ಲೆಲ್ಲ ಸಾಕಷ್ಟು ಸುತ್ತಾಡಿದ್ದಾರೆ. ನಾನೀಗ ಹೇಗೆ ಇಲ್ಲೆಲ್ಲ ಸುತ್ತಾಟ ನಡೆಸ್ತೇನೋ ಹಾಗೆ ನನ್ನ ಅತ್ತೆಯವರೆಲ್ಲ ಇಲ್ಲೆಲ್ಲ ಓಡಾಡ್ತಿದ್ರಂತೆ. ನನ್ನ ಹಾಗೆ ಕಾಡು ಹಣ್ಣುಗಳನ್ನೆಲ್ಲ ತಿಂತಾ ಇದ್ರಂತೆ. ಅವರ ಬಾಲ್ಯದ ಒಂದಷ್ಟು ಕಥೆಗಳನ್ನೆಲ್ಲ ಹೇಳ್ತಾರೆ, ಆಯಿತಾ. ಹಾಗೆ ಇವತ್ತು ಕೂಡ ಸ್ವಲ್ಪ ಹೇಳಿ ಹೋದ್ರು. ನನಗೆ ಇದೆಲ್ಲ ಹೊಸ ವಿಚಾರ, ಓ ಹೌದಾ ಅಂತ ನನಗೆ ಮತ್ತಷ್ಟು ಕುತೂಹಲ ಅವರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು. ಹಾಗೆ ಅವರು ಅಂತಹ ವಿಚಾರಗಳನ್ನೆಲ್ಲ ಹೇಳಲಿಕ್ಕೆ ಒಂದು ಸೂಕ್ತ ದಿನ ಆಗಿತ್ತು ಇವತ್ತು. ಹಾಗೆ ಆದರೆ ಅವರು ಸ್ವಲ್ಪ ಬೇಗ ಹೋದರು. ಇನ್ನು ಕೂಡ ಮಾತಾಡಲಿಕ್ಕಿತ್ತು ನಮಗೆ, ಆದರೆ ಮಾತಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರಿಗೆ ಕೂಡ ಬೇಗ ಹೋಗ್ಲಿಕ್ಕಿತ್ತು, ನನಗೆ ಕೂಡ ಕೆಲಸ ಇತ್ತು. ಹಾಗೆ ನನಗೆ ಇರುವಂತಹ ಇಷ್ಟು ಪುಟ್ಟ ಸಮಯದಲ್ಲಿ ನಾನು ಎಷ್ಟೆಷ್ಟು ಕ್ಯಾಪ್ಚರ್ ಮಾಡಲಿಕ್ಕೆ ಆಗ್ತದೋ ಅಷ್ಟು ಮಾತ್ರ ವಿಡಿಯೋ ರೆಕಾರ್ಡ್ ಮಾಡಿರುವಂಥದ್ದು. ಹಾಗೆ ಇವತ್ತು ಅಪ್ಪ ಅಮ್ಮನ ಹತ್ರ ವಿಡಿಯೋ ಮಾಡಲಿಕ್ಕೆ ಹೇಳಲಿಕ್ಕೆ ಖಂಡಿತ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದರೆ ಶ್ರಾದ್ದ ಅಪ್ಪನಿಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ತೊಡಗಲಿಕ್ಕಿತ್ತು. ಅಪ್ಪ ಅಂದರೆ ಮಗನೇ ಅಲ್ವಾ ಅಜ್ಜಂದು. ಹಾಗೆ ಮತ್ತು ಬೇರೆ ಅಪ್ಪನನ್ನು ಬಿಟ್ಟರೆ ಈಗ ಬೇರೆ ಯಾರು ಕೂಡ ಇಲ್ಲ ಮಗಂದರು. ಹಾಗಾಗಿ ಅಪ್ಪನಿಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ತೊಡಗಲಿಕ್ಕಿರ್ತದೆ. ಅಮ್ಮ ಕೂಡ ಮನೆಯ ಕಾರ್ಯಕ್ರಮ ಅಂತ ಹೇಳಿದಾಗ ಬ್ಯುಸಿ ಇರ್ತಾರೆ. ಮತ್ತು ಬಂದವರ ಹತ್ರ ನನಗೆ ಹೇಳಲಿಕ್ಕಾಗ್ತದೆ ನೀವೊಂದು ಸ್ವಲ್ಪ ವಿಡಿಯೋ ಮಾಡಿ ಅಂತೆಲ್ಲ. ಇವತ್ತು ಸಾಕಷ್ಟು ಕಾಲ್ಸ್ ಇತ್ತು, ಮೀಟಿಂಗ್, ಅದು ಇದು, ಪಿಂಗ್ಸ್, ಕೆಲಸಗಳು. ನನಗೆ ಒಂಥರ ಆಶ್ಚರ್ಯ ಆಯಿತು, ಇಷ್ಟು ದಿವಸ ಇಲ್ಲದ ಕೆಲಸ ಇವತ್ತು ಯಾಕೆ ಬಂತು ಅಂತ ಅನ್ನಿಸಿತ್ತು, ಗೊತ್ತುಂಟಾ. ಕೆಲವೊಂದು ಸಲ ಹಾಗೆ ಮನೆಯಲ್ಲಿ ಎಂತಾದರೂ ಒಳ್ಳೆ ಅಡುಗೆ ಮಾಡಿರ್ತಾರೆ, ಆಯ್ತಾ ಅಮ್ಮ, ಇವತ್ತು ಚಂದ ಖುಷಿಯಲ್ಲಿ ನೆಮ್ಮದಿಯಲ್ಲಿ ಊಟ ಮಾಡಬೇಕಂತ ತಟ್ಟೆಯಲ್ಲಿ ಅನ್ನ ಹಾಕುವ ಹೊತ್ತಿಗೆ ಅಲ್ಲಿಂದ ಟೀಮ್ಸಿಂದ ಕಾಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಏನಾದರೂ ಮೆಸೇಜ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಯಾವತ್ತಿದ್ರು ಹಾಗೆ. ಅಮ್ಮ ಕೂಡ ಇವತ್ತು ಹೇಳ್ತಾ ಇದ್ರು, ಎಂತಾದ್ರೂ ಇರುವಾಗಲೇ ನಿನ್ನ ಇದಕ್ಕೆ ಪ್ರಾರಂಭ ಆಗುದಲ್ವಾ ಟೀಮ್ಸಲ್ಲಿ ಕಾಲ್ ಎಲ್ಲ ಬರಲಿಕ್ಕೆ ಅಂತ ಹೇಳ್ತಾ ಇದ್ರು. ನನ್ನ ವಿಡಿಯೋದಲ್ಲಿ ನಾನು ಕೆಲವರನ್ನು ಮಾತ್ರ ತೋರಿಸಿರುವಂಥದ್ದು. ಮತ್ತಷ್ಟು ಜನ ಕೂಡ ಬಂದಿದ್ದರು. ನನ್ನ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಬಂದಿದ್ರು, ಅಂದರೆ ಅಪ್ಪನ ದೊಡ್ಡಪ್ಪನ ಮಗ ಅವರು ಬಂದಿದ್ದರು. ಮತ್ತು ತೋರಿಸಲಿಕ್ಕೆ ಬಾಕಿ ಆದವರು ನನ್ನ ಅಮ್ಮನ ಅಣ್ಣ, ಇನ್ನೊಬ್ಬರು ಅಣ್ಣ ಬಂದಿದ್ದರು, ಅವರು ಕೂಡ ಇದ್ದರು. ಮತ್ತು ನನ್ನ ಅತ್ತೆಯ ಮಗಳಿದ್ಲು. ಹೀಗೆ ತುಂಬ ಜನ ಇದ್ದರು, ಆಯಿತಾ. ಅವರನ್ನೆಲ್ಲ ತೋರಿಸಲಿಕ್ಕೆ ನನಗೆ ಸಾಧ್ಯವೇ ಆಗಲಿಲ್ಲ. ಯಾರ್ಯಾರನ್ನೆಲ್ಲ ವೀಡಿಯೋ ಮಾಡಲಿಕ್ಕೆ ಸಾಧ್ಯ ಆಯಿತು ಅಷ್ಟು ಜನರನ್ನು ಮಾಡಿದೆ. ಮತ್ತು ಬೆಳಿಗ್ಗೆ ನನ್ನ ಅತ್ತೆ ಅವರು ಸ್ವಲ್ಪ ಬೇಗ ಬಂದಿದ್ದರು. ಹಾಗಾದ ಕಾರಣ ನನಗೆ ಅವರೊಟ್ಟಿಗೆ ಸ್ವಲ್ಪ ಸಮಯ ಸಿಕ್ಕಿತು ಇಲ್ಲಿ ಮೇಲೆ ಹಬ್ಳಕ್ಕೆಲ್ಲ ಕೊಯ್ಲಿಕ್ಕೆ ಹೋಗಲಿಕ್ಕೆ. ಅಲ್ಲಿಂದ ಬಂದ ಮತ್ತೆ ನನಗೆ ಪ್ರಾರಂಭ ಆದ ಕೆಲಸ ಇಲ್ವಾ. ಈಗ ಸಂಜೆ 5 ಗಂಟೆಗೆ ಬಿಡುಗಡೆ ಆದದ್ದು. ಊಟ ಮಾಡಲಿಕ್ಕೆ ಸ್ವಲ್ಪ ಹೊತ್ತು ಸಿಕ್ಕಿತ್ತು ಬ್ರೇಕ್. ಹಾಗೆ ನಾನು ಸಾಧ್ಯವಾದಷ್ಟು ತೋರಿಸಿದೆ. ಆದರೂ ಪರವಾಗಿಲ್ಲ, ಎಷ್ಟೆಷ್ಟು ಚೂರು ಚೂರು ಒಂದು ಹೈಲೈಟ್ನ ಹಾಗೆ ತೋರಿಸ್ತಾ ಹೋದದ್ದು.
ನನಗೆ ರಜೆ ಇದ್ದ ದಿವಸ ಆದರೆ ಆಗ್ತಿತ್ತು, ನನಗೆ ರಜೆ ಕೂಡ ತಗೊಳ್ಬೋದಿತ್ತು. ಆದರೆ ನನಗೆ ಈಗ ಸ್ವಲ್ಪ ಬ್ಯುಸಿ ಉಂಟು ಶೆಡ್ಯೂಲ್ ಎಲ್ಲ. ಇವತ್ತು ಕೆಲಸ ಎಲ್ಲ ಪೆಂಡಿಂಗ್ ಆದರೆ ಮತ್ತೆ ಕಷ್ಟ ಆಗ್ತದಲ್ವಾ, ಹೇಗೂ ಮನೆಯಲ್ಲೇ ಇರ್ತೇನಲ್ಲ, ಹಾಗಾದ ಕಾರಣ ಪರವಾಗಿಲ್ಲ. ಪ್ರತಿ ಸಲ ಕೂಡ ಅಷ್ಟೇ, ನಾನು ಮನೆಯಲ್ಲಿ ಶ್ರಾದ್ದ ಎಲ್ಲ ಕಾರ್ಯಕ್ರಮ ಇದ್ದವತ್ತು ಬೆಂಗಳೂರಲ್ಲಿದ್ದರೆ ವರ್ಕ್ ಫ್ರಮ್ ಹೋಮ್ ಕೇಳಿ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೆ ಅಥವಾ ರಜೆ ಮಾಡ್ತಾ ಇದ್ದೆ. ಹೆಚ್ಚಾಗಿ ನಾನು ವರ್ಕ್ ಫ್ರಮ್ ಹೋಮೇ ಮಾಡ್ತಾ ಇರ್ತೇನೆ ಶ್ರಾದ್ದ ಇರುವಾಗ. ಅಂದರೆ ಆಶೀರ್ವಾದ ಪಡೀಲಿಕ್ಕೆ ಅಥವಾ ಊಟ ಮಾಡೋ ಸಮಯದಲ್ಲಿ ಮತ್ತೆ ಮಾತಾಡಿಸ್ಲಿಕ್ಕೆಲ್ಲ ನನಗೆ ಸಮಯಾವಕಾಶ ಸಿಗ್ತದೆ ಅಂತ ನಾನು ಜಾಸ್ತಿ ರಜೆ ತಗೊಳ್ಳೋದಿಲ್ಲ. ಆದರೆ ಈ ಸಲ ಮಾತ್ರ ಯಾವತ್ತಿಗಿಂತ ಸ್ವಲ್ಪ ಬ್ಯುಸಿ ಇದ್ದೆ ಅಂತ ನನಗೆ ಅನಿಸಿತು. ಕಾಗೆಗೆ ಅನ್ನ ಇಟ್ಟ ಹಾಗೆ ಇನ್ನು ಪಿಂಡ ಇರ್ತದಲ್ಲ, ಅದನ್ನು ನೀರಿಗೆ ಬಿಡಲಿಕ್ಕೆ ಹೋಗ್ಲಿಕ್ಕೆ ಉಂಟು. ನೀರಿಗೆ ಅಂದರೆ ನಮ್ಮ ತೋಟದಲ್ಲೇ ಪುಟ್ಟ ಕೆರೆ ಉಂಟಲ್ಲ, ಅಲ್ಲಿ ಮೀನೆಲ್ಲ ಉಂಟು, ಜಲಚರಗಳು ತಿನ್ನಬೇಕಂತೆ ಆ ಪಿಂಡವನ್ನು. ಹಾಗೆ ಅಲ್ಲಿ ಕೆರೆಗೆ ಹಾಕಿ ಬರಬೇಕು. ಈಗ ಅಪ್ಪ ಹೋಗುವಾಗ ಹೋಗಬೇಕು, ನಾನು ಕೂಡ ಹೋಗ್ತೇನೆ. ನಿಮಗೆ ನೆನಪಿರಬಹುದು, ನಾನು ಕೆಲವು ವ್ಲಾಗ್ಗಳ ಹಿಂದೆ ಈ ವಿಡಿಯೋ ಹಾಕಿದ್ದೆ. ವಾಟರ್ ಆ್ಯಪಲ್ ಅಂತ ನಮ್ಮಲ್ಲಿ ಹೂ ಬಿಟ್ಟಿದೆ ಅಂತ, ಕಳೆದ ವರ್ಷದಾಗಿತ್ತು ಅಂತ ಹೇಳಿದ್ದೆ. ಕೆಲವರು ಅದಕ್ಕೆ ಪನ್ನೇರಳೆ ಅಂತ ಹೇಳ್ತಿದ್ರು, ನಮ್ಮಲ್ಲಿ ಅದಕ್ಕೆ ಪನ್ನೇರಳೆ ಅಂತ ಹೇಳುದಿಲ್ಲ. ನಮ್ಮಲ್ಲಿ ಪನ್ನೇರಳೆ ಅಂತ ಹೇಳಿದರೆ ಪೇರಳೆಯ ರೀತಿಯಲ್ಲಿ ಅಂತ ಹೇಳಿದರೆ ಸೀಬೆಹಣ್ಣಿನ ರೀತಿಯಲ್ಲೇ ಸ್ವಲ್ಪ ಹಳದಿ ಬಣ್ಣದ್ದು ಸಿಹಿ ಇರುವ ಹಣ್ಣು. ಇದೇ ಜಾತಿದ್ದು, ಇದೇ ಕುಟುಂಬಕ್ಕೆ ಸೇರಿದ ಹಣ್ಣು, ಆದರೆ ಇದು ಪನ್ನೇರಳೆ ಅಲ್ಲ. ನಮ್ಮಲ್ಲಿ ಇದಕ್ಕೆ ನೋಡಿ ವಾಟರ್ ಆ್ಯಪಲ್ ಅಂತ ಹೇಳಿದರೆ ಇದು ಕಾಣ್ತಾ ಇರಬಹುದು. ನಕ್ಷತ್ರ ನೇರಳೆ ಇದರಲ್ಲಿಯೇ ಪುಟ್ಟದ್ದು ಸ್ವಲ್ಪ. ಇದು ವಾಟರ್ ಆ್ಯಪಲ್ ಅಂತ ಇದಕ್ಕೆ ಹೇಳುದು. ತುಂಬ ಇಷ್ಟ ನನಗೆ ಈ ಹಣ್ಣು. ಇದು ಇಲ್ವಾ, ನನ್ನ ಅತ್ತೆ ತಂದದ್ದು, ಅವರ ಮನೆಯಲ್ಲಿ ಅದದ್ದಂತೆ. ಹಾಗೆ ಅಲ್ಲಿಂದ ಬರುವಾಗ ನಮ್ಮ ಸೀತಾಫಲ ಮರದಲ್ಲಿ ಒಂದು ಸೀತಾಫಲ ಹಣ್ಣಾದದ್ದು ಕಂಡಿತು. ಯಾವುದೇ ಪ್ರಾಣಿಗಳಿಗೆ ಸಿಗ್ಲಿಲ್ಲ ಅಂತ ಆಶ್ಚರ್ಯ. ನಾನು ಕೊಯ್ಲಿಕ್ಕೆ ಅಂತ ಹೋದದ್ದಾಯ್ತಾ, ನನಗೆ ಸಾಧ್ಯ ಆಗಲಿಲ್ಲ. ಮತ್ತೆ ಅಪ್ಪ ಹೇಳಿದರು ನಾನು ಕೊಯ್ತೇನೆ ಅಂತ. ನಾನು ಅದನ್ನು ಕೆಳಗೆ ಹಿಡಿಲಿಕ್ಕೆ ಅಂತ ನಿಂತದ್ದು, ಅದು ನನ್ನ ಇಲ್ಲಿಗೆ ಬಿದ್ದು ಕೆಳಗೆ ಬಿದ್ದದ್ದು. ಇಲ್ಲಿ ತುಂಬ ನೋವಾಯಿತು, ಆದರೆ ಸೀತಾಫಲಕ್ಕೆ ಎಂತ ಆಗಲಿಲ್ಲ ಪುಣ್ಯಕ್ಕೆ. ಇಲ್ಲಿ ಸ್ವಲ್ಪ ಜಜ್ಜಿದ ಹಾಗೆ ಉಂಟು, ಆದರೆ ಒಂದು ವೇಳೆ ನನ್ನ ಮೇಲೆ ಬೀಳದೆ ಡೈರೆಕ್ಟ್ ಬೀಳ್ತಿದ್ರೆ ಇದು ಭಾಗ ಆಗ್ತಿತ್ತು. ಬೆಳೆದಿದೆ ಹಣ್ಣು, ನಾಳೆ ಆಗ್ಬೋದು, ನಾಳೆ ಬೆಳಿಗ್ಗೆ ಹಣ್ಣು ಆಗ್ಬೋದು. ಇಲ್ಲಿ ಸ್ವಲ್ಪ ಗಟ್ಟಿ ಉಂಟಷ್ಟೇ. ತುಂಬ ಅಪರೂಪ ಈ ಕಾಲದಲ್ಲಿ ಸೀತಾಫಲ, ಇಲ್ಲಾಂದ್ರೆ ಮುಗೀತದೆ. ನಾವಿದಕ್ಕೆ ಸೀತಾಫಲ ಅಂತ ಹೇಳುದು, ತುಂಬ ಜನ ಇದಕ್ಕೆ ರಾಮಫಲ ಹೇಳ್ತಾರೆ. ನಮ್ಮ ಕಡೆ ಇದಕ್ಕೆ ಸೀತಾಫಲ ಹೇಳುದಾಯ್ತಾ. ಈಗ ನಾನು ಮತ್ತೆ ಅಪ್ಪ ಕೆಳಗೆ ತೋಟಕ್ಕೆ ಕೆರೆಯ ಹತ್ರ ಹೋಗುದು, ಪಿಂಡವನ್ನು ನೀರಿಗೆ ಹಾಕಿ ಬರಲಿಕ್ಕೆ. ನಿಜವಾಗ್ಲೂ ಹರಿಯುವ ನೀರಿಗೆ ಬಿಡಬೇಕು, ಆದರೆ ಈ ಬೇಸಿಗೆಗಾಲದಲ್ಲಿ ನಮ್ಮಲ್ಲಿ ಹರಿಯುವ ನೀರು ಸಿಗುವುದಿಲ್ಲ. ಆದರೆ ಜಲಚರ ಇರುವ ನೀರಿಗೆ ಯಾವುದಕ್ಕಾದರೂ ಹಾಕಿದರೂ ಕೂಡ ಒಳ್ಳೆಯದೇ ಅಂತೆ, ಜಲಚರಗಳು ತಿಂದು ಹೋಗ್ತದಲ್ಲ. ಹಾಗೆ ನಮ್ಮ ಕೆರೆಯಲ್ಲಿ ಮೀನುಗಳೆಲ್ಲ ಉಂಟು, ಹಾಗೆ ಅಲ್ಲಿ ಹೋಗಿ ಹಾಕಿ ಬರುವ ಅಂತ ಹೊರಟದ್ದು. ನೋಡಿ ಇಲ್ಲಿ ಉಂಟು ಪಿಂಡ. ಈ 3 ಪಿಂಡ ಅಜ್ಜ, ಪಿಜ್ಜ, ಮುತ್ತಜ್ಜ ಇವರ ಹೆಸರಲ್ಲಿ ಇರುವಂಥದ್ದಾಯ್ತಾ. ಇದನ್ನು ಕೆರೆಗೆ ಬಿಡುದು. ಹೊರಟೆವು ನಾವು ತೋಟಕ್ಕೆ ಹೋಗಿ ಬರುದು ಬೇಗ. ತೋರಿಸ್ತೇನೆ ನಿಮಗೆ, ಅಪ್ಪನ ಕೈಯಲ್ಲಿ ಉಂಟು. ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ, ಇಲ್ಲಿ ಕಾಣ್ತಾ ಇರಬಹುದು. ಈ ಕೆರೆಗೆ ಹಾಕುವ ಅಂತ ಆಲೋಚನೆ ಮಾಡಿದೆವು. ಮೊನ್ನೆ ತೋರಿಸಿದ್ದು ಬೇರೆ, ಅದೇ ತೋಟದಲ್ಲಿ ಇನ್ನೊಂದು ಉಂಟು. ಇಲ್ಲಿ ಮೀನುಗಳೆಲ್ಲ ಉಂಟಾಯ್ತಾ, ಇದರಲ್ಲಿ ಕಾಣ್ತದೆ ಇಲ್ವಾ ಗೊತ್ತಿಲ್ಲ ವಿಡಿಯೋದಲ್ಲಿ. ಹಾಗೆ ಅಪ್ಪ ಈಗ ಹಾಕ್ತಾರೆ ನೋಡಿ. ನೋಡಿದ್ರಿ ಅಲ್ಲ, ಪಿಂಡವನ್ನು ನಮ್ಮ ಈ ಕೆರೆಗೆ ಹಾಕಿ ಆಯಿತು. ಹೇಳಿದ ಹಾಗೆ ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ರು, ಅದು ಕೆರೆ ಅಲ್ಲ ಕೊಳ್ಳ ಅಂತ. ನಮ್ಮ ಕಡೆ ಎಲ್ಲ ಇಲ್ವಾ, ಇದಕ್ಕೆ ಕೆರೆ ಅಂತಲೇ ಹೇಳುದಾಯ್ತಾ. ದಕ್ಷಿಣ ಕನ್ನಡ ಭಾಗದಲ್ಲಿ ಎಲ್ಲ ಹೀಗೆ ಈ ರೀತಿ ಪುಟ್ಟ ನೀರಿನ ಆಶ್ರಯಕ್ಕೆಲ್ಲ ಕೆರೆ, ಬಾವಿ ಅಂತಲೇ ಹೇಳ್ತೇವೆ. ಇಲ್ಲಿ ದೊಡ್ಡ ದೊಡ್ಡ ಕೆರೆಗಳಿರ್ತದಲ್ಲ, ಬೆಂಗಳೂರಿನಲ್ಲಿ ಎಲ್ಲ ನೀವು ನೋಡಿರಬಹುದು, ಹಲವಾರು ಕೆರೆಗಳಿರ್ತದೆ, ದೊಡ್ಡ ಕೆರೆಗಳು. ಆ ರೀತಿಯ ಕೆರೆಗಳು ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ತುಂಬಾ ಕಡಿಮೆ, ತೀರಾ ಅಪರೂಪ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇಲ್ಲಿರುವಂತಹ ಪುಟ್ಟ ಬಾವಿಯ ರೂಪದ ನೀರಿನ ಆಶ್ರಯವನ್ನೆಲ್ಲ ನಾವು ಕೆರೆ ಅಂತಲೇ ಹೇಳುದು ನಮ್ಮ ಕಡೆ. ಈಗ ಸುಮಾರು ಗಂಟೆ 6:15 ಕಳೀತಾಯ್ತಾ. ನಾವು ತೋಟಕ್ಕೆ ಹೀಗೆ ಬಂದದ್ದಲ್ಲ, ಬಂದಿಲ್ಲಿ ಎಂಥದೋ ಶಬ್ದ ಕೇಳಿತ್ತು. ನೋಡ್ತೇವೆ, ಮಂಗಗಳು ಹಾರ್ತಾ ಉಂಟು ಎಲ್ಲ ಕಡೆ. ದೂರದಲ್ಲಿ ಉಂಟು, ಕಾಣ್ಲಿಕ್ಕಿಲ್ಲ ನಿಮ್ಗೆ. ಪುಟ್ಟ ಮಂಗಗಳು, ದೊಡ್ಡದೆಂತ ಇಲ್ಲ, 2-3 ಇತ್ತು. ಅಪ್ಪ ಅಲ್ಲಿ ನೀರು ಸ್ಪ್ರಿಂಕ್ಲರ್ ಆನ್ ಮಾಡಿ ಬಂದದ್ದು ಇಲ್ಲಿಗೆ, ನಾವು ಈ ತೋಟಕ್ಕೆ ಬಂದದ್ದು. ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಈಗ ಕರೆಂಟ್ ಹೋಯಿತು. ಹಾಗೆ ನೀರು ನಿಂತಿತ್ತು. ಇನ್ನು ಸ್ವಲ್ಪ ಹೊತ್ತಲ್ಲಿ ಕರೆಂಟ್ ಬಂದರೆ ಆಗ್ಬೋದು.
ಇಲ್ಲದಿದ್ರೆ ಇವತ್ತು ತೋಟಕ್ಕೆ ನೀರಿಲ್ಲ. ಹೇಳಿದ ಹಾಗೆ ನಿನ್ನೆ ಮಳೆ ಬಂದಿದೆ, ಹಾಗಾದ ಕಾರಣ ತೋಟಕ್ಕೆ ಇವತ್ತು ನೀರಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ವಾತಾವರಣ ತಂಪಾಗುವಷ್ಟು ಬಂದಿದೆ ಮಳೆ. ನಿನ್ನೆ ಮೊದಲ ಮಳೆ, ಈ ವರ್ಷದ ಮೊದಲ ಮಳೆ ನಮ್ಮಲ್ಲಿ. ನಮ್ಮ ಪೇಟೆ ಭಾಗದಲ್ಲಿ ಎಲ್ಲ ಮೊನ್ನೆ ಬಂದಿತ್ತು, ಆದರೆ ನಮ್ಮ ಭಾಗಕ್ಕೆ ಬಂದಿರಲಿಲ್ಲ, ಮುಗಿಲು ಹಾಕಿತ್ತು. ಹಾಗೆ ಮಳೆ ಕೆಳಗಿಂದನೇ ಪಾಸಾದ ಶಬ್ದ ಕೇಳಿದೆ. ನಮ್ಮದು ಗುಡ್ಡ ಕಾಡಿನಲ್ಲಿರುವ ಮನೆಯಲ್ಲ ನಮ್ಮದು, ಹಾಗಾದ ಕಾರಣ ನಮಗೆ ಕೆಳಗೆ ಮಳೆ ಹೋದ್ರೆ ಕೂಡ ಕೇಳ್ತದೆ ಮಳೆ ಹೋಗುದು ಶಬ್ದ. ಹಾಗೆ ಇದು ನಿನ್ನೆ ರಾತ್ರಿ ಬಂದ ಮಳೆ ನಮಗೆ ಮೊದಲ ಮಳೆ ಈ ವರ್ಷದ್ದು. ತಂಪಾಗಿತ್ತು ವಾತಾವರಣ ಎಲ್ಲ. ನಮ್ಮ ಮನೆಯ ಒಂದು ವಿಶೇಷ ಎಂತ ಗೊತ್ತುಂಟಾ, ಎಲ್ಲ ಕಡೆ ಕಾರ್ಯಕ್ರಮ ಎಲ್ಲ ಇರುವಾಗ, ಊಟ ಮಾಡುವ ಸಮಯದಲ್ಲಿ ಅಥವಾ ಹೀಗೆ ಕೂತ್ಕೊಂಡಿರುವಾಗ ಎಲ್ಲ ಫ್ಯಾನ್ ಹಾಕಿ ಸೆಕೆ ಆಗ್ತದಂತ ಹೇಳ್ತಾರಲ್ಲ, ನಮ್ಮಲ್ಲಿ ಫ್ಯಾನ್ ಹಾಕ್ಬೇಕಾ ಕೇಳಿದ್ರು ಬೇಡ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಹಂಚಿನ ಮನೆ ಅಷ್ಟು ತಂಪು. ನಮಗೆ ಅದು ಜಾಸ್ತಿ ಅನುಭವ ಆಗುದಿಲ್ಲ, ಹೊರಗಿಂದ ಬಂದವರು ತುಂಬಾ ಜನ ಹೇಳ್ತಾರೆ ಆ ರೀತಿ. ಇಷ್ಟು ತಂಪು ನಮ್ಮ ಮನೆಯಲ್ಲೆಲ್ಲ ಇಲ್ಲ, ಇಲ್ಲಿ ಫ್ಯಾನ್ ಎಂತ ಬೇಕಾಗುದಿಲ್ಲ, ಗಾಳಿ ಕೂಡ ಬರ್ತದೆ, ಹಾಗೆ ಮನೆ ಕೂಡ ತುಂಬಾ ತಂಪು ಉಂಟಂತೆ. ಇವತ್ತು ಊಟ ಮಾಡುವಾಗ ಕೂಡ ತುಂಬಾ ಜನ ಹಾಗೆ ಹೇಳಿದ್ರು, ಫ್ಯಾನ್ ಬೇಡ ಫ್ಯಾನ್ ಬೇಡ, ಇಲ್ಲಿ ತಂಪು ಉಂಟು ಸಾಕು, ಇಷ್ಟು ತಂಪು ಅಂತ. ಅದೊಂದು ವಿಶೇಷ. ಆದ್ರೆ ಮತ್ತೊಂದು ವಿಶೇಷ ಎಂತ ಗೊತ್ತುಂಟಾ, ಬೇರೆಲ್ಲ ಕಡೆ ಕಾರ್ಯಕ್ರಮಕ್ಕೆ ಹೋದಲ್ಲಿ ಕುಡಿಲಿಕ್ಕೆ ಬಿಸಿ ನೀರು ಕೊಡಿ ಅಂತ ಕೇಳ್ತಾರಲ್ಲ, ನಮ್ಮಲ್ಲಿ ತಣ್ಣೀರು ಕೊಡಿ ಅಂತ ಕೇಳುದು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಕುಡಿಲಿಕ್ಕೆ ಸುರಂಗದ ನೀರಲ್ವಾ, ಹಾಗೆ ಅದು ಎಲ್ಲರಿಗೂ ಕೂಡ ವಿಶೇಷ. ನಮ್ಮಲ್ಲಿ ಹೆಚ್ಚಿನವರು ಬಂದವರೆಲ್ಲ ಸುರಂಗದ ನೀರು ಕುಡಿಲಿಕ್ಕೆ ಕೇಳುದು, ಬಿಸಿ ನೀರು ಬೇಡ ನಮಗೆ ತಣ್ಣೀರು ಕೊಡಿ ಅಂತ. ಕತ್ತಲೆ ಆಯಿತು, ನಾವಿನ್ನು ಹೊರಡುದು. ನಿಮಗೆ ಗೊತ್ತಾಗ್ಬೋದು ವಿಡಿಯೋ ಕ್ವಾಲಿಟಿ ಅಷ್ಟು ಚಂದ ಕಾಣಲಿಕ್ಕಿಲ್ಲ ಈ ಕತ್ತಲೆಯಲ್ಲಿ, ಹಾಗೆ ಇನ್ನು ಹೋಗುದು ಮನೆಗೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಒಂಥರ ವಿಭಿನ್ನ ವಿಡಿಯೋ, ವಿಶೇಷ ವಿಡಿಯೋ ಅಂತ ಹೇಳ್ಬೋದು. ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.